ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ದೌರ್ಜನ್ಯ ನಡೆಸುವವರಿಗೆ ಬೆಂಬಲವಾಗಿ ನಿಂತ ಪೊಲೀಸ್ ಅಧಿಕಾರಿ. ದೌರ್ಜನ್ಯಕ್ಕೆ ಹೆದರಿ ಬಾಲಕ ಸಾವಿಗೆ ಶರಣು. ಪೊಲೀಸ್ ವ್ಯವಸ್ಥೆ ಬಗ್ಗೆ ಸಂಸದ ಸುಧಾಕರ್ ಆಕ್ರೋಶ. ಅಪ್ರಾಪ್ತ ಹೆಣ್ಣು ಮಗಳಿಗೆ ಮದುವೆ ಮಾಡಿ ಪೋಷಕರು ಜೈಲು ಸೇರುತ್ತಿದ್ದಾರೆ. ಅರಿವಿದ್ರೂ ತಪ್ಪು ಮಾಡುವುದು ಅಕ್ಷಮ್ಯ ಅಪರಾಧ. ಶಾಸಕ ಸುಬ್ಬಾರೆಡ್ಡಿ. ಪ್ರತಿಭಟನೆ ಮಾಡುವವರನ್ನ ಖಂಡಿಸುವ ಶಾಸಕರ ನಡೆಗೆ ದಲಿತ ಮುಖಂಡರು ಆಕ್ರೋಶ. ಧೋರಣೆ ಬದಲಿಸಿಕೊಳ್ಳುವಂತೆ ಆಗ್ರಹ. ತೋಟಗಾರಿಕೆ ಇಲಾಖೆಗೆ ಸೇರಿದ ಸ್ಥಳದಲ್ಲಿ ಹೂ ಮಾರುಕಟ್ಟೆ ನಿರ್ಮಾಣಕ್ಕೆ ಸಚಿವರು ಅಸ್ತು ಎಂದ್ರೆ ಈ ಜಾಗ ಮೆಗಾ ಡೇರಿಗೆ ಬೇಕು ಎಂದು ಸಂಸದರು ಅಪಸ್ವರ. ಮೀಟರ್ ಬಡ್ಡಿ ದಂಧೆ ಕಿರುಕುಳಕ್ಕೆ ಮತ್ತೊಂದು ಬಲಿ. ಒಂದು ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ. ವ್ಯವಸ್ಥೆಯನ್ನೇ ನಾಚಿಸುವಂತಿದೆ ಬಡ್ಡಿ ದಂಧೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಡಳಿತ ಕುಸಿದಿದೆ. ಇತ್ತೀಚೆಗೆ ಕವರ್ನಹಳ್ಳಿಯಲ್ಲಿ ನಡೆದ ರಸ್ತೆಯಲ್ಲಿ ಓಡಾಡೋ ವಿಚಾರಕ್ಕೆ ನಡೆದ ಜಗಳದಲ್ಲಿ 16 ವರ್ಷದ ಬಾಲಕ ನೇಣಿಗೆ ಶರಣಾಗಿದ್ದು ಅವರ ಕುಟುಂಬ ನೋವಿನಲ್ಲಿದ್ದರೆ ಅವರ ಮನೆ ಮೇಲೆ ಕಲ್ಲು ತೂರೋ ನೀಚರ ರಕ್ಷಣೆ ಮಾಡ್ತೀರಾ? ನಿಮಗೆ ಬಿಜೆಪಿ ಬುದ್ಧಿ ಕಲಿಸುತ್ತೆ. ಜಿಲ್ಲೆಯಲ್ಲಿ ಕಾನೂನು ಬದುಕಿದೆಯಾ? ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ತಿದ್ದಾರೆ ಎಂದು ಡಾಕ್ಟರ್ ಕೆ ಸುಧಾಕರ್ ಖಡಕ್ ವಾರ್ನಿಂಗ್ ನೀಡಿದ್ರು. ಪೊಲೀಸ್ ಕುಮ್ಮಕ್ಕಿನಿಂದ ಆವಲಗುರಿಕೆಯಲ್ಲಿ 16 ವರ್ಷದ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ತರ ಕೊಡಲಿ. ಇದಕ್ಕೆ ಇಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಎಚ್ಚರ ನಿನಗೆ. ಅವರು ನೋವಿನಲ್ಲಿ ಆ ಕುಟುಂಬ ಇದ್ರೆ ಆ ಕುಟುಂಬದ ಮನೆ ಮೇಲೆ ಹೋಗಿ ಕಲ್ಲೆಸಿದ್ದೀರಾ? ನೋಡ್ತೇವೆ ನಿಮ್ಮನ್ನು ಯಾರು ರಕ್ಷಣೆ ಮಾಡ್ತಾರೆ ಅಂತೇಳಿ. ಮಂಜುನಾಥ್, ನಿಮ್ಮನ್ನು ಯಾರು ರಕ್ಷಣೆ ಮಾಡ್ತಾರೆ ಅಂತ ನೋಡ್ತೇನೆ. ಸಭೆ ಮೂಲಕ ನಿಮಗೆ ಇವತ್ತು ಸವಾಲು ಎಸೀತಾ ಇದ್ದೇನೆ. ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನ ಸಭೆಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡುವ ಸಂದರ್ಭದಲ್ಲಿ ಇತ್ತೀಚೆಗೆ ಕೌರವನಹಳ್ಳಿ ರಸ್ತೆಯಲ್ಲಿ ಓಡಾಡೋ ವಿಚಾರದಲ್ಲಿ 2 ಕುಟುಂಬಗಳ ಮಧ್ಯೆ ಜಗಳ ನಡೆದಿದೆ. ಪೊಲೀಸರು ದೂರು ನೀಡಿದ್ದಾರೆ. ಇದೇ ವಿಚಾರಕ್ಕೆ ಪೊಲೀಸ್ ದೂರಿಗೆ ಹೆದರಿ ಮೈನರ್ ಹುಡುಗ ಸುದೀಪ್ ಅನ್ನೋನು ನೇಣಿಗೆ ಶರಣಾಗಿದ್ದಾನೆ. ಬಾಲಕನ ತಂದೆ ತಾಯಿಗಳು ದುಃಖದಲ್ಲಿದ್ದಾರೆ. ಅವರ ಮನೆ ಮೇಲೆ ಕಲ್ಲು ಹೊಡಿತಿದ್ರು. ಪೊಲೀಸರು ಸುಮ್ಮನಿದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ರಿಂದಲೇ ಈ ಘಟನೆ ನಡೆದಿದೆ. ಈ ಖಾಕಿಗೆ ಬೆಂಬಲವಾಗಿ ಉಸ್ತುವಾರಿ ಸಚಿವರಿದ್ದಾರಾ? ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತು ಹೋಗಿದೆ. ನಿಮ್ಮ ಹಿಂದೆ ಯಾರಿದ್ರೂ ಭಯ ಇಲ್ಲ. ಕೌರವನಹಳ್ಳಿ ಬಾಲಕನ ಕುಟುಂಬದ ಹಿಂದೆ ಬಿಜೆಪಿ ಪಡೆ ಇದೆ. 12ನೇ ತಾರೀಕು ಎಲ್ಲ ಕಾರ್ಯಕರ್ತರು ಟೌನ್ ಹಾಲ್ ಬಳಿ ಬನ್ನಿ, ನಾವಾ ಇಲ್ಲ ಪೊಲೀಸರ ನೋಡೇ ಬಿಡೋಣ ಅಂತ ಏರಿದ ಧ್ವನಿಯಲ್ಲೇ ಡಾಕ್ಟರ್ ಕೆ ಸುಧಾಕರ್ ಕಾರ್ಯಕರ್ತರಿಗೆ ಕರೆ ನೀಡಿದ್ರು. ನಮ್ಮ ಶಕ್ತಿಯನ್ನು ಕೂಡ ನಾವು ತೋರಿಸಬೇಕು. ಪೊಲೀಸ್ ಕುಮ್ಮಕ್ಕಿನಿಂದ ಒಬ್ಬ ನತದೃಷ್ಟ ಕೌರನಹಳ್ಳಿಯಲ್ಲಿ ಆವಲಗುರಿಕೆಯಲ್ಲಿ 16 ವರ್ಷದ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದೆಯಾ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ? ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ? ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ತರ ಕೊಡಲಿ. ಇದಕ್ಕೆ ಹೆಂಗ್ರಿ 16 ವರ್ಷದ ಹುಡುಗ ಆತ್ಮಹತ್ಯೆ ಯಾಕೆ ಮಾಡ್ಕೊಂಡ? ಯಾರು ನೇರ ಆರೋಪಿ ಅವ್ರ ಮೇಲೆ ನೀವು ಕೇಸ್ ಕೂಡ ಮಾಡಲ್ವಾ? ಇಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಎಚ್ಚರ ನಿನಗೆ. ವೇದಿಕೆ ಮೂಲಕ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಏನು ತಿಳ್ಕೊಂಡಿದ್ದೀಯ ನೀನು? ಏನ್ರಿ ತಿಳ್ಕೊಂಡಿದ್ದೀರಿ ನೀವು? ಬಿಜೆಪಿಯ ಕಾರ್ಯಕರ್ತರು ಬದುಕಿದ್ದಾರೆ. ಒಬ್ಬ ಹುಡುಗನ ಸಾವಿಂದೇ ನಿಮ್ಮ ಕುಮ್ಮಕ್ಕೂ ಕೂಡ ಕಾರಣ ಇದೆ ಅಂತ ನಾನು ಇವತ್ತು ಈ ಸಂದರ್ಭದಲ್ಲಿ ಆರೋಪ ಮಾಡ್ತಾ ಇದ್ದೇನೆ. ನೀನು ಸುಮ್ಮನೆ ಬಿಡೋದಿಲ್ಲ. ಅವರು ನೋವಿನಲ್ಲಿ ಆ ಕುಟುಂಬ ಇದ್ರೆ ಆ ಕುಟುಂಬದ ಮನೆ ಮೇಲೆ ಹೋಗಿ ಕಲ್ಲೆಸಿದ್ದೀರಾ? ಅದಕ್ಕೆ ನೀವು ಕುಮ್ಮಕ್ಕು ಕೊಡೋದಕ್ಕೆ ನೀವು ಪೊಲೀಸರು ಇರೋದಿಲ್ಲ. ನೋಡ್ತೇವೆ ನಿಮ್ಮನ್ನು ಯಾರು ರಕ್ಷಣೆ ಮಾಡ್ತಾರೆ ಅಂತೇಳಿ. ಮಂಜುನಾಥ್, ನಿಮ್ಮನ್ನು ಯಾರು ರಕ್ಷಣೆ ಮಾಡ್ತಾರೆ ಅಂತ ನೋಡ್ತೇನೆ. ಸಭೆ ಮೂಲಕ ನಿಮಗೆ ಇವತ್ತು ಸವಾಲು ಎಸೀತಾ ಇದ್ದೇನೆ. ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಯಾರು ನೋಡಿ ಯಾರು ನಿಮಗೆ ಸಹಕಾರ ಕೊಡ್ತಾ ಇದ್ದಾರೆ? ಯಾರು ನಿಮಗೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ? ಯಾರು ನಿಮ್ಮನ್ನು ಕಾಪಾಡ್ತಾರೆ ನಾನು ನೋಡ್ತೀನಿ.
ನೀವಿರೋದು ಕಾಕಿ ಬಟ್ಟೆ ಹಾಕೊಂಡಿರೋದು ಜನರನ್ನ ರಕ್ಷಣೆ ಮಾಡಲಿಕ್ಕೆ, ಪ್ರಾಣ ತೆಗಿಲಿಕ್ಕಲ್ಲ. ಕಾನೂನು ಸುವ್ಯವಸ್ಥೆ, ಇವರೆಲ್ಲ ಕೂಡ ಕಾನೂನು ಸುವ್ಯವಸ್ಥೆ ಮಾಡ್ತಾರೆ. ಹಾಗಾಗಿ ನಾವು ಅನ್ಯಾಯವಾಗಿ ನಾವು ಯಾರ ಬಳಿ ಕೂಡ ಜಗಳ ಮಾಡಲಿಕ್ಕೆ ಹೋಗಲ್ಲ. ಆದರೆ ನಮ್ಮ ತಂಟೆಗೆ ಬಂದರೆ ಯಾರನ್ನೂ ಕೂಡ ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ಇದೇ ವೇಳೆ ರಾಜ್ಯ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆಯೂ ಮಾತನಾಡಿದ ಅವರು, ಸರ್ಕಾರ ರಚನೆಯಾಗಿ 16 ತಿಂಗಳಾದರೂ ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯಲ್ಲಿ 1 ಲಕ್ಷ ರೂಪಾಯಿ ಅಭಿವೃದ್ಧಿ ಅನುದಾನವೂ ಬಂದಿಲ್ಲ. ನಾವು ಅಧಿಕಾರದಲ್ಲಿದ್ದ ವೇಳೆ ನಗರೋತ್ಥಾನಕ್ಕೆ 40 ಕೋಟಿ ಅನುದಾನ ಬಂದಿತ್ತು. ಅದಕ್ಕೆ ಟೆಂಡರ್ ಸಹ ಕರೆಯಲಾಗಿತ್ತು. ಆದರೆ ಸರ್ಕಾರ ಬದಲಾದ ಮೇಲೆ ಅದನ್ನ ವಜಾಗೊಳಿಸಿದೆ. ಇನ್ನು ನಗರಸಭಾ ಅಧಿಕಾರ ಹಿಡಿಯೋ ವಿಚಾರದಲ್ಲೂ ಸದಸ್ಯರು ವೋಟ್ ಹಾಕಬೇಕು. ಅವರು ಯಾರಿಗೆ ವೋಟ್ ಹಾಕಿದ್ರೆ ಅವ್ರು ಗೆಲ್ತಾರೆ ಅಂದ್ರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜನರು ಅನುಭವಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಆಯೋಜಿಸಿರುವ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾಗರಿಕರು ಸಲ್ಲಿಸಿರುವ ದೂರುಗಳಿಗೆ ಪರಿಹಾರ ಕಲ್ಪಿಸಿ ಜನರ ಕೆಲಸ ಮಾಡುವುದೇ ಮುಖ್ಯ ಉದ್ದೇಶವಾಗಿದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದರು. ಚೇಳೂರು ತಾಲೂಕಿನ ನಾರೆಮದ್ದೇಪಲ್ಲಿ ಗ್ರಾಮದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಶಾಸಕ ಸುಬ್ಬಾರೆಡ್ಡಿ ಉದ್ಘಾಟಿಸಿ ಮಾತನಾಡಿ, ಇತ್ತೀಚೆಗೆ ಬಾಗೇಪಲ್ಲಿ ಚೇಳೂರು ಭಾಗದಲ್ಲಿ ಪೋಕ್ಸೋ ಪ್ರಕರಣಗಳು ಹೆಚ್ಚಾಗ್ತಿವೆ. ಜನರಿಗೆ ಅರಿವಿದ್ದರೂ ತಪ್ಪು ಮಾಡ್ತಿದ್ದಾರೆ. ಇದು ಸರಿಯಲ್ಲ. ಜೊತೆಗೆ ಅಪ್ರಾಪ್ತ ಬಾಲಕಿಯರಿಗೆ ಬಲವಂತ ಮದುವೆ ಮಾಡಿ ಹೆತ್ತ ತಂದೆ ತಾಯಿಗಳು ಜೈಲಿಗೆ ಹೋಗ್ತಿದ್ದಾರೆ. ಕಾನೂನಿಗೆ ಎಲ್ಲರೂ ಒಂದೇ ಎಂದರು. ఈ కార్యక్రమానికి వచ్చినారు మేమంతా ఎంటైర్ మా అధికారులంతా పిలుచుకొచ్చినాను. ఏమిటికి మీవేమన్నా ప్రాబ్లమ్స్ ఉంటే ఈడే క్లియర్ చేయాల అంట. దయచేసి ఇట్లా కార్యక్రమాలను మీరు బాగా ఉపయోగించుకోవాలి. యాది పొద్దు ಹೆಚ್ಚು కమ్మి 40 మంది అధికారులు ఎమ్మెల్యే మీ ఊరికి వచ్చిండేది మీ పనులు చేసేవాళ్ళంట అంతే. మాకేవిగా దీంట్లో సొంత ఉద్దేశం ఏమీ లేదు. బాగా జ్ఞాపకం పెట్టుకోండి. ఈ పొద్దు ಹೆಚ್ಚು కమ్మి మావుగా ట్రస్ట్కి కూడా పొద్దున మా చిన్నోళ్ళని ఇంటింటికి పంపించినాను. ఇంటింటికి ಪಾಂಪ್ಲೆಟ್ అయినా. ಸಭೆಯಲ್ಲಿ 112 ಅರ್ಜಿಗಳು ಸಲ್ಲಿಕೆಯಾದವು. 52 ಜನರಿಗೆ ವಿವಿಧ ಪಿಂಚಣಿಗಳ ಆದೇಶ ಪತ್ರಗಳು ನೀಡಲಾಯಿತು. ವಿವಿಧ ರಸ್ತೆಗಳಿಗೆ ಗುದ್ದಲಿ ಪೂಜೆ, ದೇವಾಲಯಗಳ ಜೀರ್ಣೋದ್ಧಾರ, ಶುದ್ಧ ನೀರಿನ ಘಟಕಗಳ ಉದ್ಘಾಟನೆ ಕಾರ್ಯಕ್ರಮಗಳು ನೆರವೇರಿತು. ಕಾರ್ಯಕ್ರಮದಲ್ಲಿ ಚೇಳೂರು ತಾಲೂಕು ತಹಶೀಲ್ದಾರ್ ಎವಿ ಶ್ರೀನಿವಾಸುಲು ನಾಯ್ಡು, ತಾಲೂಕು ಪಂಚಾಯಿತಿ ಇಒ ಜಿವಿ ರಮೇಶ್, ಸರ್ಕಲ್ ಇನ್ಸ್ಪೆಕ್ಟರ್ ಪಿಆರ್ ಜನಾರ್ದನ, ಬಿಇಒ ಎನ್ ವೆಂಕಟೇಶಪ್ಪ, ಗ್ರಾಮ ಪಂಚಾಯಿತಿ ಪಿಡಿಒ ಕೆ ವೆಂಕಟಾಚಲಪತಿ ಮತ್ತಿತರರು ಹಾಜರಿದ್ದರು. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಯಾವುದೇ ಒಂದು ವಿಷಯದ ಬಗ್ಗೆ ಸ್ಪಷ್ಟೀಕರಣ ನೀಡುವಾಗ ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕಾಗಿರುವುದು ಜನಪ್ರತಿನಿಧಿಯ ಕರ್ತವ್ಯ. ಅದನ್ನು ಬಿಟ್ಟು ಇಲ್ಲ ಸಲ್ಲದ ಬೇರೊಬ್ಬರ ಬಗ್ಗೆ ಅಗೌರವ ತೋರಿದ್ರೆ ಮುಂದಿನ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಕರ್ನಾಟಕ ದಲಿತ ಮಹಾ ಒಕ್ಕೂಟದ ಮುಖಂಡರಾದ ಹೂಹಳ್ಳಿ ಪ್ರಕಾಶ್ ಶಾಸಕ ಕೊತ್ತೂರು ಮಂಜುನಾಥ್ಗೆ ಎಚ್ಚರಿಕೆ ನೀಡಿದ್ದಾರೆ. ಶಾಸಕ ಕೊತ್ತೂರು ಮಂಜುನಾಥ್ ಕೋಲಾರದ ಸರ್ಕಾರಿ ಬಾಲಕಿಯರ ಕಾಲೇಜು ಪ್ರಾಂಶುಪಾಲರ ವಿರುದ್ಧ ಕಿತ್ತೋಗುತ್ತೆ ಎಂಬ ಪದ ಬಳಕೆಯನ್ನ ಖಂಡಿಸಿ ಇದೇ ತಿಂಗಳು 5ರಂದು ದಲಿತ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಮೆಕ್ಕೆ ಸರ್ಕಲ್ನಲ್ಲಿ ನಡೆದ ಹೋರಾಟದ ಬಗ್ಗೆ ಹಗುರವಾಗಿ ಮಾತನಾಡಿದ ಶಾಸಕರಿಗೆ ಕರ್ನಾಟಕ ದಲಿತ ಮಹಾ ಒಕ್ಕೂಟದ ಮುಖಂಡ ಹೂವಳ್ಳಿ ಪ್ರಕಾಶ್ ಟಾಂಗ್ ನೀಡಿ ಮಾತನಾಡಿ, ತಾವು ಗುರುಗಳ ಬಗ್ಗೆ ಸಮುದಾಯಕ್ಕೆ ಅಗೌರವ ತೋರಿದ್ದೀರಿ. ಅದನ್ನು ಮರೆಮಾಚಲು ಹೋರಾಟಗಾರರನ್ನ ಟೀಕಿಸಲು ಮುಂದಾಗಿರುವುದು ನಿಮ್ಮ ಕೀಳುಮಟ್ಟದ ರಾಜಕಾರಣಕ್ಕೆ ನಿದರ್ಶನ. ಗುರುಗಳಿಗೆ ಗೌರವ ಕೊಡದವರು ನೀವು ಹೇಗೆ ಶಾಸಕರಾಗಿದ್ದೀರಿ ಎಂದರು. ಎಲ್ರಿಗೂ ಜೈ ಭೀಮ್. ಏನು ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಒಬ್ಬ ಪ್ರಿನ್ಸಿಪಾಲ್ ಅವರನ್ನು ಕಿತ್ತೋಗ್ತದೆ ಅನ್ನೋ ಪದ ಬಳಸಿದರು. ಆ ಪದಕ್ಕೆ ವಿರುದ್ಧವಾಗಿ ಕರ್ನಾಟಕ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ 5ನೇ ತಾರೀಕು ತಾಲೂಕು ಆಫೀಸ್ ಸರ್ಕಲಲ್ಲಿ ಪ್ರತಿಭಟನೆ ಮಾಡಿದ್ದೀವಿ. ಪ್ರತಿಭಟನೆ ಮಾಡಿದ ಉದ್ದೇಶ ಏನಪ್ಪ ಅಂದರೆ, ಗುರುಗಳಿಗೆ ಗೌರವ ಕೊಡದೇ ಇದ್ದರೆ ನೀವು ಹೆಂಗೆ ಶಾಸಕರಾಗ್ತೀರಿ ಅಂತ ನಾವು ಪ್ರಶ್ನೆ ಮಾಡಿದ್ವಿ. ಪದ ಬಳಕೆಯಲ್ಲಿ ಭಾಳ ಗಾಂಭೀರ್ಯತೆ ಇರಬೇಕು ಮನುಷ್ಯನಿಗೆ. ನೀವು ಹೇಳೋ ಮಾತನ್ನ ಬದ್ಧತೆ ಉಳಿಸ್ಕೋಬೇಕು ಮನುಷ್ಯನಿಗೆ ಫಸ್ಟು. ಯಾರೋ ಒಬ್ಬರೋ ಇಬ್ಬರು ಹೋರಾಟಗಾರರು ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿದ್ದಾರೆ ಎಂದು ಹೇಳುತ್ತಿರುವ ಶಾಸಕರೇ, ಮಕ್ಕಳಿಗೆ ಅನ್ಯಾಯವಾದರೆ ಹೋರಾಟ ಮಾಡುತ್ತೇವೆ.
ರೈತರಿಗೆ ಅನ್ಯಾಯವಾದಾಗ ಹೋರಾಟ ಮಾಡಿದ್ದೇವೆ, ದಲಿತರಿಗೆ ಅನ್ಯಾಯವಾದಾಗ ಹೋರಾಟ ಮಾಡುತ್ತೇವೆ. ಯಾರೇ ಶೋಷಣೆಗೆ ಒಳಪಟ್ಟರೂ ಅವರ ಪರವಾಗಿ ಹೋರಾಟ ಮಾಡುತ್ತೇವೆ, ಹೋರಾಟ ಮಾಡುತ್ತಾ ಬಂದಿದ್ದೇವೆ. ನೀವಾಗ್ಲಿ ನಿಮ್ಮ ಹಿಂಬಾಲಕರಾಗ್ಲಿ ಯಾವತ್ತಾದರೂ ಹೋರಾಟ ಮಾಡಿದ್ದೀರಾ? ಹೋರಾಟ ಮಾಡಿದ್ದರೆ ಗೊತ್ತಾಗುತ್ತಿತ್ತು ಹೋರಾಟಗಾರರಿಗೆ ಇರುವ ಗೌರವ ಎಂದು ಟೀಕಿಸಿದರು. ಹೋರಾಟಗಾರರಿಗೆ ಸೈನ್ಯ ಇದೆ. ನಿಮ್ಮ ಹಿಂಬಾಲಕರ ಹತ್ರ ಏನು ಸೈನ್ಯ ಇಲ್ಲ. ನಿಮ್ಮ ಹಿಂಬಾಲಕರು ಯಾರು ಹೋರಾಟ ಮಾಡಲಿಲ್ಲ. ಹೋರಾಟ ಮಾಡಿದ್ರು ಗೌರವ ಇಲ್ಲ ಅಂತ ಹೇಳಿ ಏನು ಇವತ್ತು 4 ಮಾತನ್ನ ತಿಳಿ ಹೇಳ್ತಾ ಇದ್ದೀನಿ ಶಾಸಕರಿಗೆ. ಇನ್ನಾದರೂ ಗೌರವ ನಡ್ಕೋಬೇಕು ಅಂತ ನನ್ನ ಭಾವನೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ನಿನ್ನೆ ತಾನೇ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೂವಿನ ಮಾರುಕಟ್ಟೆ ನಿರ್ಮಾಣಕ್ಕೆ ಮಂಜೂರು ಮಾಡಿಸಿದ್ದ ಜಮೀನಿನಲ್ಲಿ ಮಾರುಕಟ್ಟೆ ನಿರ್ಮಾಣದ ಬಗ್ಗೆ ರೈತರು ವರ್ತಕರೊಂದಿಗೆ ಸಂವಾದ ನಡೆಸಿದ್ರು. ತೋಟಗಾರಿಕೆ ಇಲಾಖೆ ಸ್ವತ್ತಾಗಿದ್ದು ಮುಂದಿನ ದಿನಗಳಲ್ಲಿ ಮೆಗಾ ಡೈರಿಗೆ ಜಾಗ ಬೇಕಾಗುತ್ತೆ. ಅದಕ್ಕಾಗಿ ಆ ಜಮೀನಿನಲ್ಲಿ ಹೂವು ಮಾರ್ಕೆಟ್ ಮಾಡೋಕೆ ಬಿಡೋಲ್ಲ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಇಂದು ಅಪಸ್ವರ ಎತ್ತಿದ್ದಾರೆ. ಇವ್ರಿಗೆ ಎಲ್ಲಿ ಹೆಸರು ಬರುತ್ತೋ ಇದೇ ತಾನೇ ನಿಮ್ ದುರುದ್ದೇಶ. ನಾನು ಮಂಜೂರು ಮಾಡಿಸಿದ್ದ ಜಮೀನು ಹೂ ಮಾರ್ಕೆಟ್ಗೆ ಸೂಕ್ತವಾಗಿಲ್ಲ ಅಂತ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ 20 ಎಕರೆ ಜಮೀನು ಮಂಜೂರು ಮಾಡಿಸಿ ಮಾರುಕಟ್ಟೆ ನಿರ್ಮಾಣಕ್ಕೆ ತಯಾರಿ ನಡೆಸುತ್ತಿದ್ರೆ, ಎತ್ತ ಕಡೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಲ್ಲಿ ತೋಟಗಾರಿಕೆ ಬೆಳೆ ಬೆಳೆಯಲಾಗ್ತಿದೆ. ಮುಂದಿನ ದಿನಗಳಲ್ಲಿ ಮೆಗಾ ಡೈರಿ ವಿಸ್ತರಣೆಗೆ ಜಾಗ ಬೇಕಾಗ್ತದೆ. ಅದಕ್ಕಾಗಿ ಆ ಜಮೀನಿನಲ್ಲಿ ಹೂ ಮಾರುಕಟ್ಟೆ ಕಟ್ಟೋಕ್ ಬಿಡಲ್ಲ ಅನ್ನೋ ಮಾತನ್ನ ಇಂದು ಬಿಜೆಪಿ ಸದಸ್ಯತ್ವ ಅಭಿಯಾನ ಸಭೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ನಿಜವಾದಂತ ರೈತರಿಗೆ ಅನ್ಯಾಯ ಆಗಲಿಕ್ಕೆ ನಾವು ಬಿಡೋದಿಲ್ಲ. ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ನಡೆದ ಸಭೆಯನ್ನು ಉದ್ದೇಶಿಸಿ ಮಾತನಾಡುವ ವೇಳೆ ಉಸ್ತುವಾರಿ ಸಚಿವ ಸುಧಾಕರ್ ವಿರುದ್ಧ ತಿರುಗಿಬಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್, ನಾನು ಸಚಿವನಾಗಿದ್ದ ಕಾಲದಲ್ಲಿ ಹೂ ಮಾರುಕಟ್ಟೆಗೆ ಮಂಜೂರು ಮಾಡಿಸಿದ್ದ ಜಾಗವನ್ನು ಬಿಟ್ಟು ತೋಟಗಾರಿಕೆ ಇಲಾಖೆ ಆವರಣದಲ್ಲಿ 20 ಎಕರೆ ಜಮೀನು ಹೂ ಮಾರುಕಟ್ಟೆಗೆ ಕೊಡಿಸುವ ಅವಶ್ಯಕತೆ ಇರಲಿಲ್ಲ. ಅಲ್ಲಿ ನಾವು ಸೊಗಸಾಗಿ ತೋಟಗಾರಿಕೆ ಬೆಳೆ ಬೆಳೀತೇವೆಂದು ಇಲಾಖೆಯವರು ಹೇಳಿದರು. ಮೆಗಾ ಡೈರಿಯಲ್ಲಿ ಈಗ 5 ಲಕ್ಷ ಹಾಲು ಉತ್ಪಾದನೆಯಾಗುತ್ತೆ. ಲೋಕಲ್ ಸೇಲ್ ಪ್ಯಾಕೆಟ್ ಘಟಕ ಮಾಡಿದ ಮೇಲೆ ಇನ್ನೂ ಹಾಲು ಉತ್ಪಾದನೆ ಹೆಚ್ಚಾಗುತ್ತೆ. ಜಿಲ್ಲಾ ಕೇಂದ್ರದಲ್ಲಿ ಆಗಬೇಕಾಗಿದ್ದ ಐಸ್ ಕ್ರೀಮ್ ಘಟಕ ಚಿಂತಾಮಣಿಗೆ ತೆಗೆದುಕೊಂಡು ಹೋದ್ರು. ಮೆಗಾ ಡೈರಿ ವಿಸ್ತರಣೆ ಮಾಡಬೇಕಾಗುತ್ತೆ. ಅದಕ್ಕೆ ಆ ಜಾಗವನ್ನು ಹೂ ಮಾರುಕಟ್ಟೆಗೆ ಬಿಟ್ಟುಕೊಡಲು ಸಾಧ್ಯವಿಲ್ಲ ಎನ್ನುವ ದಾಟಿಯಲ್ಲಿ ಮಾತನಾಡಿದ್ರು. ಅದು ಕೂಡ ಇವತ್ತು ಮೆಗಾ ಡೈರಿ ಪಕ್ಕದಲ್ಲಿ ಮಂಜೂರು ಮಾಡಿಸಿದ್ದೀರಲ್ಲ, ನಾಳೆ ಮೆಗಾ ಡೈರಿಗೆ 10 ಎಕರೆ ಬೇಕು ಅಂತೇಳಿ ಮಾಜಿ ಅಧ್ಯಕ್ಷರು ಅನೇಕ ವರ್ಷಗಳಿಂದ ಹೇಳ್ತಾ ಇದ್ದಾರೆ. ಇವತ್ತು ಬರೀ ಮೆಗಾ ಡೈರಿ ಅಷ್ಟೇ ಆಗಿದೆ, ಪನ್ನೀರ್ ಪ್ಲಾಂಟ್ ಆಗಿಲ್ಲ, ಪಾಕೆಟ್ ಯೂನಿಟ್ ಇನ್ನೂ ಆಗಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಆಗಬೇಕಾಗಿರುವಂಥ ಐಸ್ ಕ್ರೀಮ್ ಯೂನಿಟ್ನ ಪಾಪ ಚಿಂತಾಮಣಿಗೆ ತಗೊಂಡು, ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಆಗಬೇಕಾಗಿರುವಂಥ ಯೂನಿಟ್ಗಳನ್ನು ತಗೊಂಡು ಹೋಗಿದ್ದಾರೆ. ತೋಟಗಾರಿಕೆಯವರು ಅವತ್ತು ಬೇಡ ಸರ್, ಇದು ಬಹಳ ಒಳ್ಳೆ ಬೆಳೆಗಳನ್ನು ಬೆಳೆದಿದ್ದೀವಿ, ಒಳ್ಳೆ ನರ್ಸರಿ ಮಾಡ್ತಾ ಇದ್ದೀವಿ ಅನೇಕ ವರ್ಷಗಳಿಂದ, ಇಲ್ಲಿ ತಗೋಬೇಡಿ ಅಂತ ಅಂದಿನ ಅಧಿಕಾರಿಗಳು ನನಗೆ ಮನವಿ ಮಾಡಿದ್ರು. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ರೈತರಿಗೆ, ನಿಜವಾದಂಥ ರೈತರಿಗೆ ಅನ್ಯಾಯ ಆಗಲಿಕ್ಕೆ ನಾವು ಬಿಡೋದಿಲ್ಲ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮೀಟರ್ ಬಡ್ಡಿ ಕಿರುಕುಳಕ್ಕೆ ಬೇಕರಿ ಮಾಲೀಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಮಾಸುವ ಮುನ್ನವೇ ಮತ್ತೊಬ್ಬ ವ್ಯಕ್ತಿ ಮೀಟರ್ ಬಡ್ಡಿ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಮಂಗಳವಾರ ಮಧ್ಯಾಹ್ನ ನಡೆದಿದೆ. ನಿಟ್ಟೂರು ಗ್ರಾಮದ ರಾಮಸ್ವಾಮಿ ಸುಮಾರು 45 ವರ್ಷ ಆತ್ಮಹತ್ಯೆ ಮಾಡಿಕೊಂಡ ಮೃತ ದುರ್ದೈವಿಯಾಗಿದ್ದು, ಈತ ಹೇರ್ ಸಲೂನ್ ಮಾಲೀಕನಾಗಿ ನಿಟ್ಟೂರು ಗ್ರಾಮದಲ್ಲಿ ಕೆಲಸ ಮಾಡುತ್ತಿದ್ದು, ಇಂದು ರಜೆ ಇದ್ದ ಕಾರಣ ಪಕ್ಕದ ಅಂಗಡಿ ಬಳಿ ಕುಳಿತಿದ್ದ ವ್ಯಕ್ತಿಯನ್ನು ಯೋಗೀಶ್ ಎಂಬಾತ ಬೈಕ್ನಲ್ಲಿ ಕರೆದುಕೊಂಡು ಹೋಗಿ ಬಡ್ಡಿ ನೀಡುವಂತೆ ಕಿರುಕುಳ ನೀಡಿದ್ದು, ನೊಂದ ವ್ಯಕ್ತಿ ಮನೆಗೆ ಬಂದು ನಡೆದ ಘಟನೆ ಬಗ್ಗೆ ಹೆಂಡತಿಗೆ ತಿಳಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ.
ಯೋಗೇಶ್ ಎಂಬಾತ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯೆಯ ಪತಿಯಾಗಿದ್ದು 3 ಲಕ್ಷ ಹಣವನ್ನ 10% ಬಡ್ಡಿಗೆ ನೀಡಿ 3 ವರ್ಷ ಕಳೆದಿದ್ದು ಅಂದಿನಿಂದ ಇಂದಿನವರೆಗೂ ಬಡ್ಡಿ ಕಟ್ಟಿಕೊಂಡು ಬಂದಿದ್ದು ಆದರೂ ಹೆಚ್ಚಿನ ಬಡ್ಡಿ ನೀಡುವಂತೆ ನಿತ್ಯ ಕಿರುಕುಳ ನೀಡುತ್ತಿದ್ದ. ಇವತ್ತು ಬೈಕ್ನಲ್ಲಿ ಬಂದು ಗಲಾಟೆ ಮಾಡಿ ನಿಂದಿಸಿದ್ದು ಅವಮಾನ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಮೃತರ ಸಂಬಂಧಿ ಗೋವಿಂದರಾಜು ತಿಳಿಸಿದ್ದಾರೆ. ಅವಾಗ ರಾಮಸ್ವಾಮಿ ಅನ್ನೋ ಜೀರೋ ಇದ್ದ ನನ್ನ ಸ್ವಂತ ತಮ್ಮ, ಅವನ ಹೆಂಡತಿ ನನಗೆ ಫೋನ್ ಮಾಡಿ ಹೇಳು, ಮಾವ ಎಲ್ಲಿದ್ದರ, ಯೋಗೇಶ ಬಂದು ಗಲಾಟೆ ಮಾಡ್ತಾನೆ, ದುಡ್ಡು ಕೊಡೋ, ಇಲ್ಲ ಅಂದ್ರೆ ನೇಣಾಕಿ ಸಾಯಂತ ಗಾಡಿ ಮಾಡ್ತಾನೆ. ಇದು ಸುಮಾರು 3-4 ತಿಂಗಳಿಂದ ಇದೇ ಐತೆ. ಸುಮಾರು 8-10 ವರ್ಷದಿಂದ ಅವನಿಗೆ ಬಡ್ಡಿ ಕಟ್ಟಿ ಸಾಕೈತೆ. ಅವನಿಂದ ನಾವು ಪಾಪ ಇದ್ದೀವಿ, ಜೀವನ ಮಾಡೋಕೆ ಆಗ್ತಾಯಿಲ್ಲ ಮಾವ, ನೇಣಾಕಿ ಅಂತಾರೆ ಬಾರ್ ಮಾವ ಅಂತ. ಬೇಡ ಕಣಮ್ಮ, ಧೈರ್ಯ ಹೇಳಮ್ಮ, ಕಾನೂನು ಐತೆ, ಕಾನೂನು ಪಕ್ಕ ಹೋರಾಟ ಮಾಡೋಣ. ಅವ್ನಿಗೆ ಯಾರು ಬಡ್ಡಿ ಕೊಡೋಂಥ ಕಾನೂನಲ್ಲಿ ಏನು ಹೇಳೈತಾ, ಬಡವ್ರ ಬಗ್ಗೆ ಹಿಂಗೆ ಮಾಡೋರು ಉದ್ದಾರ ಅದು. ಆಮೇಲೆ ಅವನು ಯೋಗೇಶ ನಂದು ದಿನನಿತ್ಯ ಚೀಟಿ ವ್ಯವಹಾರ ಮಾಡೋದು. ಆಲ್ರೆಡಿ ಅವ್ನ ಮಗ ಚೇತು ನಾನು ಫೈನಾನ್ಸ್ ಬಿಟ್ಟು ಫೈನಾನ್ಸ್ ವ್ಯವಹಾರ ಮಾಡ್ತಾನೆ. ಇವೆಲ್ಲ ಮಾಹಿತಿ ಕರೆಕ್ಟಾಗಿ ಮಾಡಿ ಸಿಗುತ್ತಿದ್ರಲ್ಲ, ತಪ್ಪು ಅಂಶ ಅಲ್ಲ. ಹಿಂಗಾರು ಬಡವ್ರು ಹೆಂಗೆ ಬದುಕೋದು, ಹಿಂಗಾಗಿ ಎದ್ಕೊಂಡು ಹೊಡಿತಾನೆ ಬಡಿತಾನೆ, ಏನೋ ಕೊಲೆ ಮಾಡ್ತಾನೆ, ಅವ್ನು ಬಲಿಷ್ಠ ಅವನು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಬಿಜೆಪಿ ಪಕ್ಷದ ಸದಸ್ಯತ್ವ ಅಭಿಯಾನ ಎಲ್ಲ ಕಡೆ ನಡೆಯುತ್ತಿದೆ. ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷವೆಂದರೆ ಅದು ಬಿಜೆಪಿ ಪಕ್ಷ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸಂಘಟನೆಗೆ 20 ಕೋಟಿ ಜನ ಸದಸ್ಯರಾಗಿದ್ದಾರೆ. ಇನ್ನಷ್ಟು ಮತ್ತಷ್ಟು ಸದಸ್ಯತ್ವ ನೋಂದಾವಣೆಗೆ ಪಕ್ಷ ಕರೆ ನೀಡಿದ್ದು, ಒಂದು ಬೂತ್ಗೆ ಕನಿಷ್ಠ 200ರಿಂದ 300 ಸದಸ್ಯರನ್ನ ನೋಂದಾಯಿಸಬೇಕು. ಅದಕ್ಕಾಗಿ ಕ್ಷೇತ್ರದ ನಮ್ಮ ಕಾರ್ಯಕರ್ತರು ಶ್ರಮ ವಹಿಸಬೇಕು ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಕರೆ ನೀಡಿದರು. ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಇಡೀ ವಿಶ್ವದಲ್ಲಿಯೇ ಬಿಜೆಪಿ ಪಕ್ಷ 20 ಕೋಟಿ ಸದಸ್ಯತ್ವವನ್ನು ಹೊಂದಿದ್ದು, ಇಂತಹ ದೊಡ್ಡ ರಾಜಕೀಯ ಪಕ್ಷದಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರವೊಂದರಲ್ಲೇ 1 ಲಕ್ಷ ಸದಸ್ಯರನ್ನು ಮಾಡಿಸಬೇಕು. ಇದಕ್ಕೆ ಆಯಾ ಭಾಗದ ಅಧ್ಯಕ್ಷ, ಮಾಜಿ ಅಧ್ಯಕ್ಷರು, ಸದಸ್ಯರು, ಇತರ ಮುಖಂಡರುಗಳನ್ನು ಬಳಸಿಕೊಳ್ಳಬೇಕು. ಒಂದೊಂದು ಬೂತ್ನಲ್ಲೂ ಕನಿಷ್ಠ 200ರಿಂದ 300 ಸದಸ್ಯರನ್ನು ನೋಂದಾಯಿಸುವ ಕೆಲಸ ಮಾಡಬೇಕು. ಆ ಮೂಲಕ ದೇಶದಲ್ಲಿ ಪಕ್ಷವನ್ನು ಮತ್ತಷ್ಟು ಬಲಿಷ್ಠವಾಗಿ ಬೆಳೆಸಬೇಕು ಅಂತ ಕಾರ್ಯಕರ್ತರಿಗೆ ಕರೆ ನೀಡಿದರು. ಅವರ ಸದಸ್ಯರನ್ನಾಗಿ, ನಮ್ಮ ಪಕ್ಷದ ಸದಸ್ಯರನ್ನಾಗಿ, ನಮ್ಮ ಕುಟುಂಬದ ಸದಸ್ಯರನ್ನಾಗಿ ಮಾಡಿಕೊಳ್ಳಲಿಕ್ಕೆ ಇದು ಒಂದು ಸುವರ್ಣ ಅವಕಾಶ. ಇದೊಂದು ಸುವರ್ಣ ಅವಕಾಶ. 2014ರಲ್ಲಿ ಹೇಳ್ತಾ ಇದ್ರು, ಮಾಡಿಸಿದ್ರು ಚಿಕ್ಕಬಳ್ಳಾಪುರದಲ್ಲಿ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ಜಿಲ್ಲೆಯಲ್ಲಿ 80,000-84,000 ಮಾಡಿಸಿದ್ದಾರೆ. ನಾನಿವತ್ತು ನಮ್ಮ ಕಾರ್ಯಕರ್ತ ಬಂಧುಗಳಿಗೆ, ನಮ್ಮ ಮುಖಂಡರಿಗೆ ಕರೆಯನ್ನು ಕೊಡ್ತೇನೆ. ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಗುರಿ 1 ಲಕ್ಷ ಸದಸ್ಯರನ್ನ ಈ ಕ್ಷೇತ್ರದಲ್ಲಿ ಬಿಜೆಪಿ ಸದಸ್ಯರನ್ನ ಮಾಡಬೇಕು. ಇದಕ್ಕೂ ಮುನ್ನ ಮುಖಂಡರಾದ ಕೆವಿ ನಾಗರಾಜ್, ಮರಳುಕುಂಟೆ ಕೃಷ್ಣಮೂರ್ತಿ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಗಂಗೆರೆ ಕಾಲುವೆ ಪ್ರಸಾದ್, ನಂದಿ ಶ್ರೀನಿವಾಸ್, ಲೀಲಾವತಿ ಶ್ರೀನಿವಾಸ್, ಆವಲಕೊಂಡ ರಾಯಪ್ಪ, ಅನು ಆನಂದ್, ರಾಜಣ್ಣ, ಬಾಲಕುಂಟಹಳ್ಳಿ ಗಂಗಾಧರ್ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಏನು ಮಾನ್ಯ ಪ್ರಧಾನಿಗಳು ಕೊಟ್ಟಿರತಕ್ಕಂತ, ನಾವು ಓದುವ ಸಮಯದಲ್ಲಿ ದೇವಾಲಯದಲ್ಲಿ ವಿದ್ಯೆ ಕಲಿಯುತ್ತಿದ್ದೆವು. ಈಗಿನ ಮಕ್ಕಳಿಗೆ ಸುಸಜ್ಜಿತ ಶಾಲಾ ಕಟ್ಟಡಗಳ ಸೌಲಭ್ಯವಿದೆ. ಪಠ್ಯದ ಜೊತೆಯಲ್ಲಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ಪಾಲ್ಗೊಳ್ಳಬೇಕು ಎಂದು ಸಚಿವ ಕೆಎಚ್ ಮುನಿಯಪ್ಪ ಕರೆ ನೀಡಿದರು. ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಲ್ಲಿರುವ ಆವತಿ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಸಾರ್ವಜನಿಕ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಡೆದ 2024-25ನೇ ಸಾಲಿನ ವೆಂಕಟಗಿರಿ ಕೋಟೆ ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ನಾವು ಓದುವ ಸಮಯದಲ್ಲಿ ದೇವಾಲಯದಲ್ಲಿ ವಿದ್ಯೆ ಕಲಿತಿದ್ವು. ಈಗಿನ ಮಕ್ಕಳಿಗೆ ಸುಸಜ್ಜಿತ ಶಾಲಾ ಕಟ್ಟಡಗಳ ಸೌಲಭ್ಯ ಇದೆ. ಶೈಕ್ಷಣಿಕವಾಗಿ ಮುಂಬರುವ ಕೆಲಸ ಮಾಡಬೇಕು. ಗುರು ಹಿರಿಯರನ್ನ ಗೌರವಿಸೋದ್ರ ಮೂಲಕ ಸಂಸ್ಕಾರದ ಬದುಕು ನಡೆಸಬೇಕು. ಭವಿಷ್ಯದಲ್ಲಿ ಗುರಿಯನ್ನ ಇಟ್ಟುಕೊಂಡು ಮುನ್ನಡಿಬೇಕು ಅಂದ್ರು. ಶಾಲಾ ಮಕ್ಕಳು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದು ಮಕ್ಕಳಲ್ಲಿನ ಪ್ರತಿಭೆಗಳನ್ನು ಅನಾವರಣ
ಅನಾವರಣಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಯಪ್ಪ ಅಧ್ಯಕ್ಷ ವಿ ಶಾಂತಕುಮಾರ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಬಿ ರಾಜಣ್ಣ, ತಾಲೂಕು ಅಧ್ಯಕ್ಷ ಸಿ ಜಗನ್ನಾಥ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿ ಪ್ರಸನ್ನಕುಮಾರ್, ಡಿಎಸ್ಎಸ್ ಮುಖಂಡ ಅತ್ತಿಬೆಲೆ ನರಸಪ್ಪ, ಮುಖಂಡ ವೆಂಕಟೇಶ್ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಎ ನ್ಯೂಸ್ ಟಿವಿ, ದೇವನಹಳ್ಳಿ. ಮಕ್ಕಳಲ್ಲಿನ ಪ್ರತಿಭೆಯನ್ನ ಹೊರಹೊಮ್ಮಿಸಲು ಕ್ಲಸ್ಟರ್ ಹೋಬಳಿ ಹಾಗೂ ತಾಲೂಕು ಮಟ್ಟಗಳಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳ ಮೂಲಕ ವೇದಿಕೆಗಳನ್ನು ಸೃಷ್ಟಿಸಿ ಕೊಡುವ ಕಾರ್ಯಕ್ರಮವಾಗಿ ಪ್ರತಿಭಾ ಕಾರಂಜಿಗಳನ್ನು ಆಯೋಜಿಸಲಾಗುತ್ತಿದ್ದು, ಈ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಅಡಗಿರುವ ವಿವಿಧ ಪ್ರಕಾರಗಳ ಪ್ರತಿಭೆ, ದೇಶಪ್ರೇಮ, ಜನಪದ, ಭಾವಗೀತೆ, ಕಲಾಕೃತಿಗಳ ರಚನೆ, ಗದ್ಯ ಪದ್ಯ ಬಾಯಿಪಾಠ ಪ್ರದರ್ಶನಕ್ಕೂ ಅವಕಾಶ ಕಲ್ಪಿಸಿದ್ದು, ಕೊಂಡೇನಹಳ್ಳಿ ಕ್ಲಸ್ಟರ್ ಮಟ್ಟದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಸೊಗಸಾಗಿ ಮೂಡಿಬಂತು. ಹೌದು, ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿನ ಸರ್ಕಾರಿ ಶಾಲಾ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆ ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವ ಕಾರ್ಯಕ್ರಮ ಪ್ರತಿಭಾ ಕಾರಂಜಿ ಚಿಕ್ಕಬಳ್ಳಾಪುರ ತಾಲೂಕು ಕೊಂಡೇನಹಳ್ಳಿ ಕ್ಲಸ್ಟರ್ ತಾಳಹಳ್ಳಿಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತೆ ಇನಮಿಂಚನಹಳ್ಳಿ ಶಾಲೆ ಶಿಕ್ಷಕಿ ಸುಶೀಲಾ ಮಂಜುನಾಥ್, ನನ್ನ ಅಜ್ಜಿ ಊರು ತಾಳಹಳ್ಳಿ. ನಾನು ಬೇಜಾರಾದ ಸಂದರ್ಭ ಪ್ರವಾಸ ಹೋಗಬೇಕು ಅನ್ನೋ ಸಮಯ ಸಿಕ್ಕಾಗಲಿಲ್ಲ ಇಲ್ಲಿಗೆ ಬರ್ತಾ ಇದ್ದೆ. ಇಲ್ಲಿ ಗ್ರಾಮೀಣ ಸೊಗಡು, ಹೊಲ, ತೋಟಗಳು ಇಷ್ಟವಾಗ್ತಿತ್ತು. ಈ ಊರಿನ ಸೊಗಡಿನ ಬಗ್ಗೆ ಬರೆದ ಕವಿತೆಯೊಂದು ಪ್ರಜಾವಾಣಿಯಲ್ಲಿ ಪ್ರಕಟವಾಗಿತ್ತು. ನನಗೆ ರಾಜ್ಯ ಪ್ರಶಸ್ತಿ ಬರಲು ಈ ಗ್ರಾಮವು ಒಂದು ಕಾರಣವಾಗಿತ್ತು ಅಂದ್ರು. ಇಲ್ಲಿಗೆ ಅಂದ್ರೆ ನಮ್ಮ ಕ್ಲಸ್ಟರ್ಗೆ ಬರಬೇಕು, ಪ್ರತಿಭಾ ಕಾರಂಜಿಗೆ ಬರಬೇಕು ಅಂತ ಕರೆದಾಗ ನಾನು ಒಪ್ಕೊಳ್ಳಿಲ್ಲ ಬೇಗ. ಮೇಡಮ್ ತಾಳಹಳ್ಳಿ ಅಂದ ತಕ್ಷಣ ನಾನು ಒಪ್ಕೊಂಡೆ. ಯಾಕೆ ಅಂತ ಹೇಳಿದ್ರೆ ಇಲ್ಲೊಂದು ಅಷ್ಟೊಂದು ಪ್ರಭಾವ ಬೀರಿದೆ. ಇಲ್ಲಿನ ಮಕ್ಕಳನ್ನ ನೋಡಿದಾಗ ನಾನ್ ಚಿಕ್ಕ ವಯಸ್ಸಲ್ಲಿರ್ತಕ್ಕಂತಹ ಒಂದು ಅನೇಕ ಬಾಲ್ಯದ ನೆನಪು ನನ್ನನ್ನ ಕಾಡುತ್ತೆ. ಈ ಊರಿನ ಬಗ್ಗೆನೇ ಒಂದು ಕವನ ಬರೆದಿದ್ದೆ ನಾನು, ಅಜ್ಜಿಯ ಊರಲ್ಲಿ ಮಜಾ ಅಂತ. ಅದು ಪ್ರಜಾವಾಣಿನಲ್ಲಿ ಪ್ರಕಟ ಆಗಿದೆ. ಹಾಗಾಗಿ ಅನೇಕ ನೆನಪುಗಳನ್ನ, ಬಾಲ್ಯದ ನೆನಪುಗಳನ್ನ ಇಲ್ಲಿ ಈ ಊರು ನಮ್ಗೆ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಇಲ್ಲಿ ನಿಂತು ಮಾತಾಡೋದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಎಲ್ಲರ ಪ್ರೀತಿಯನ್ನ, ಇವತ್ತು ಎಲ್ಲರ ಪ್ರೀತಿಗೆ. ಇನ್ನು ಕೊಂಡೇನಹಳ್ಳಿ ಕ್ಲಸ್ಟರ್ ಸಿಆರ್ಪಿ ಆಗಿ 6 ವರ್ಷ ಸೇವೆ ಸಲ್ಲಿಸಿದ ರಮೇಶ್ ಮಾತನಾಡಿ, ಈ ಭಾಗದ ಶಿಕ್ಷಕರು, ಮಕ್ಕಳು, ಶಿಕ್ಷಣ ಪ್ರೇಮಿಗಳು, ಎಸ್ಟಿಎಂಸಿ ಅಧ್ಯಕ್ಷರು, ಪೋಷಕರು ತುಂಬಾ ಸಹಕಾರ ನೀಡಿದ್ದಾರೆ. ಹಾಗಾಗಿ ಇಂತಹ ಪ್ರತಿಭಾ ಕಾರಂಜಿಗಳು ಅತ್ಯಂತ ಯಶಸ್ವಿಯಾಗಿ ನಡೆಯಲು ಕಾರಣವಾಗಿದೆ ಎಂದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ, ಕೊಂಡೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟೇಶ್, ಸದಸ್ಯ ಸತೀಶ್, ಸಿಆರ್ಪಿ ನಾರಾಯಣಸ್ವಾಮಿ, ಮುಖ್ಯ ಶಿಕ್ಷಕ ಮೋಹನ್, ಜಿಲ್ಲಾ ಮಟ್ಟದ ಅತ್ಯುತ್ತಮ ಪ್ರಶಸ್ತಿ ಪುರಸ್ಕೃತರು, ಕ್ಲಸ್ಟರ್ ಮಟ್ಟದ ಶಾಲೆಗಳ ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗ್ರಾಮದಲ್ಲಿ ಕೂರಿಸಲಾಗಿದ್ದ ಗಣೇಶನ ದರ್ಶನಕ್ಕೆಂದು ತೆರಳಿದ ಬಾಲಕಿಗೆ ವಿದ್ಯುತ್ ಸ್ಪರ್ಶವಾಗಿದ್ದು ಕುಸಿದು ಬಿದ್ದಿದ್ದ ಬಾಲಕಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ. ದೊಡ್ಡಬಳ್ಳಾಪುರ ತಾಲೂಕಿನ ಕೊನಘಟ್ಟ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ವಿದ್ಯುತ್ ಶಾಕ್ನಿಂದಾಗಿ 13 ವರ್ಷದ ಚೇತನ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾಳೆ. ಮೃತ ಬಾಲಕಿ 6ನೇ ತರಗತಿ ವಿದ್ಯಾರ್ಥಿನಿ. ತಂದೆಯ ಜೊತೆ ಅಂಗಡಿಗೆ ಹೋಗಿದ್ದ ಆಕೆ ಮನೆಗೆ ಹೋಗುವುದಾಗಿ ಹೇಳಿ ಅಲ್ಲಿಂದ ತೆರಳಿದ್ದು, ಗಣೇಶನನ್ನ ಕೂರಿಸಲಾಗಿದ್ದ ಸ್ಥಳಕ್ಕೆ ಅಲಂಕಾರಕ್ಕಾಗಿ ಬಿಡಲಾಗಿದ್ದ ಸೀರಿಯಲ್ ಸೆಟ್ ಆಕೆಯ ಮೇಲೆ ಬಿದ್ದಿದೆ. ವಿದ್ಯುತ್ ಶಾಕ್ಗೆ ಒಳಗಾದ ಬಾಲಕಿ ಅಲ್ಲೇ ಕುಸಿದು ಬಿದ್ದಿದ್ದಾಳೆ. ಪ್ರಜ್ಞೆ ಕಳೆದುಕೊಂಡು ಬಿದ್ದಿದ್ದ ಬಾಲಕಿಯನ್ನ ಯಲಹಂಕ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ. ಸ್ಥಳೀಯರ ಪ್ರಕಾರ ಆಯೋಜಕರ ನಿರ್ಲಕ್ಷ್ಯವೇ ಘಟನೆಗೆ ಕಾರಣವಾಗಿದ್ದು, ಸ್ಕಿನ್ ಔಟ್ ಆಗಿದ್ದ ವೈರ್ನಿಂದ ಬಾಲಕಿಗೆ ವಿದ್ಯುತ್ ಸ್ಪರ್ಶವಾಗಿದೆ ಎಂದು ಹೇಳ್ತಿದ್ದಾರೆ. ಅವ್ರು ಯಾರೋ ಒಬ್ರು ಸ್ಪೆಟ್ಸ್ ಬಂದೈತೆ ಅಂತ ಸುಳ್ಳು ಹೇಳೋರು, ಅದು ಸ್ಪೆಟ್ಸ್ ಅಲ್ಲ, ಕರೆಂಟಕ್ಕೆ ಸಿಕ್ಕಿರೋದು. ವೈರೆಲ್ಲ ಅವಳು ಮೇಲೇನೆ ಬಿದ್ದೋಗಿತ್ತು ಸರ್, ಮೇಲೇನೆ ಫುಲ್ಲು ಬಿದ್ದೋಗಿತ್ತು ಮೇಲೇನೆ ಎಲ್ಲರೂ. ಅವರು ಇವರು ಮನೆಯವರವರು ಎಲ್ಲ ಬರೋಷ್ಟರಲ್ಲೇ ವೈರೆಲ್ಲ ಎತ್ತಿ ಪಕ್ಕ ಹಾಕ್ಬಿಟ್ಟು ಹಾಸ್ಪಿಟಲ್ ಕರ್ಕೊಂಡೋಗಿದ್ರು. ಘಟನೆ ಸಂಬಂಧಿಸಿದಂತೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಬೆಂಗಳೂರು ಗ್ರಾಮಾಂತರ ಪೊಲೀಸ್ ವರಿಷ್ಠಾಧಿಕಾರಿ ಸಿಕೆ ಬಾಬಾ, ಶಾಂತಿ ಸಂಧಾನ ಸಭೆಯಲ್ಲಿ ಪೊಲೀಸರು ಮುನ್ನೆಚ್ಚರಿಕೆಗಾಗಿ ಮಾರ್ಗಸೂಚಿಗಳನ್ನು ತಿಳಿಸಲಾಗಿತ್ತು. ಉಲ್ಲಂಘನೆ ಮಾಡಿದವರ ಮಾಹಿತಿ ಇದ್ದು ಕಾನೂನು ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದರು. ಅವ್ರ ಮನೆ ಹೊರಗಡೆನೇ ಆ್ಯಕ್ಚುಲಿ ಒಂದು ಗಣಪತಿಯನ್ನು ಇಟ್ಟಿದ್ದಾರೆ. ಆ ಗಣಪತಿ ಇಟ್ಟಿದಾಗ ಆ ಮನೆಯದು ಅವ್ರ ಮನೆ ಹತ್ರನೇ ಒಂದು ಕನೆಕ್ಷನ್ ಕೂಡ, ಈ ಲೈಟ್ಸು ಏನು ಇದ್ರದ್ದು ಲೈಟ್ ಬರ್ತವೆ, ಚಿಕ್ಕ ಚಿಕ್ಕ ಲೈಟ್ಸ್ ಏನೋ ಸೀರೀಸ್ ಆಗಿ ಇರುತ್ತೆ, ಆ ಲೈಟ್ಸನ್ನು ಕನೆಕ್ಷನ್ ಮಾಡಿದೆ. ಒಂದು ಮಗು 13 ಇಯರ್ ಓಲ್ಡು ಗರ್ಲ್ ಚೈಲ್ಡು. ಸೊ ಆಕೆ ಅಲ್ಲಿ ಓಡಾಟ ಮಾಡಬೇಕಾದಾಗ, ಆಟ ಆಡಬೇಕಾದಾಗ ಅದು ಡೇ ಟೈಮಲ್ಲಿ ಅದರದ್ದು ಅಲ್ಲಿ ಆ ವೈರ್ಗೆ
ಮನೆ ಹತ್ರ ಇರುವಂಥ ಒಂದು ವೈರ್ಗೆ ಕನೆಕ್ಷನ್ಗೆ ಅದು ಟಚ್ ಆಗಿಬಿಟ್ಟು ಎಲೆಕ್ಟ್ರಿಕೇಷನ್ ಆಗುತ್ತೆ. ದೊಡ್ಡಬಳ್ಳಾಪುರ ಗ್ರಾಮೀಣ ಠಾಣೆಯಲ್ಲಿ UDR ಕೇಸನ್ನು ನಾವು ತಗೊಂಡಿದ್ದೀವಿ. ಫರ್ದರ್ ತನಿಖೆ ಇದು ಮಾಡ್ಕೊಂಡ್ಬಿಟ್ಟು ವಿಲ್ ಕಂಟಿನ್ಯೂ ದ ಇನ್ವೆಸ್ಟಿಗೇಷನ್. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಬಾಗೇಪಲ್ಲಿ ತಾಲೂಕು ಸಮಗ್ರ ಅಭಿವೃದ್ಧಿಗೆ ಕೈಗೊಂಡಿರುವ ನಿರ್ಣಯಗಳನ್ನು ಜಾರಿ ಮಾಡಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ಇದೇ ಸಂದರ್ಭದಲ್ಲಿ ಪಕ್ಷವನ್ನು ಬಲಪಡಿಸಿ ಜನಪರ ಹೋರಾಟ ಮಾಡಬೇಕಾಗಿದೆ. ಆದ್ದರಿಂದ ನವೆಂಬರ್ 21, 22ರಂದು ನಡೆಯುವ 18ನೇ ಸಮ್ಮೇಳನವನ್ನು ಯಶಸ್ವಿಗೊಳಿಸುವಂತೆ ಜಿಲ್ಲಾ CPIM ಪಕ್ಷದ ಕಾರ್ಯದರ್ಶಿ MP ಮುನಿವೆಂಕಟಪ್ಪ ಮನವಿ ಮಾಡಿದರು. ಬಾಗೇಪಲ್ಲಿ ಪಟ್ಟಣದ CPIM ಪಕ್ಷದ ಸುಂದರಯ್ಯ ಭವನದಲ್ಲಿ CPIM ಪಕ್ಷದ ತಾಲೂಕು ಸಮಿತಿ ಸಭೆಯಲ್ಲಿ MP ಮುನಿವೆಂಕಟಪ್ಪ ಮಾತನಾಡಿ, ಭಾರತ ಕಮ್ಯುನಿಸ್ಟ್ ಪಕ್ಷ CPI ಪ್ರತಿ 5 ವರ್ಷಗಳಿಗೊಮ್ಮೆ ಸಮ್ಮೇಳನ ಆಯೋಜಿಸಿ ರಾಜಕೀಯ, ಸಾಮಾಜಿಕ, ಆರ್ಥಿಕ ಬೆಳವಣಿಗೆಗಳ ಕುರಿತು ವಿವರವಾಗಿ ಚರ್ಚಿಸಿ ಪಕ್ಷದ ಸಂಘಟನಾ ವಿಮರ್ಶೆಯೊಂದಿಗೆ ಮುಂದಿನ 5 ವರ್ಷಗಳಿಗೆ ಬೇಕಾದ ರಾಜಕೀಯ ತಂತ್ರಗಾರಿಕೆ ಮತ್ತು ಸಂಘಟನಾ ಗುರಿಗಳನ್ನು ನಿಗದಿಪಡಿಸಿಕೊಳ್ಳಲು ಪಕ್ಷದ ಸಮ್ಮೇಳನ ನಡೆಸುತ್ತದೆ ಅಂತ ಹೇಳಿದರು. మధురై తీర్మానం చేసి సెప్టెంబర్ 1వ తారీఖు ఇంకా అన్ని శాఖా సమ్మేళనాలు చేయాలి దేశంలో చెప్పి పిలుపునిచ్చింది. దాదాపు మన దీంట్లో 1 లక్ష పైన మన శాఖలు ఉంటాయి. 1 లక్ష పైన 1 లక్ష ఇంకా చాలా పైన శాఖలు ఉంటాయి. శాఖా సమ్మేళనాలు చేయాల. దాని ప్రకారం ఆయా కమిటీలు తీర్మానం చేసి తాలూకు జిల్లా స్టేట్ సమ్మేళనాలు ఫిక్స్ చేయాలనేటువంటి కూడా పిలుపునిచ్చింది. ఆ సమ్మేళనాలు ఎట్లా చేయాలనే కొన్ని మార్గదర్శక సూత్రాలు కూడా పార్టీ ఇచ్చే. ಇನ್ನು CPI ಪಕ್ಷದ ಮುಖಂಡ ಹಾಗೂ ಪ್ರಜಾವೈದ್ಯ ಡಾಕ್ಟರ್ ಅನಿಲ್ ಕುಮಾರ್ ಮಾತನಾಡಿ, ಪಟ್ಟಣದ SLN ಕಲ್ಯಾಣ ಮಂಟಪದಲ್ಲಿ ನವೆಂಬರ್ 21, 22ರಂದು ಹಮ್ಮಿಕೊಂಡಿದ್ದ 18ನೇ ಜಿಲ್ಲಾ ಸಮ್ಮೇಳನದಲ್ಲಿ ನಡೆಯಲಿದೆ. ಈ ಸಮ್ಮೇಳನದಲ್ಲಿ ಸಮಗ್ರ ಬದಲಾವಣೆಯ ಗುರಿಯೊಂದಿಗೆ ತುಮಕೂರಿನಲ್ಲಿ ಪ್ರಾರಂಭವಾಗುವ ತನ್ನ ರಾಜ್ಯ ಸಮ್ಮೇಳನದ ದೃಷ್ಟಿಕೋನದಲ್ಲಿ ಬದಲಾವಣೆಗಾಗಿ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಕಠಿಣ ಕ್ರಮಗಳನ್ನು ತರಲು ಸಜ್ಜಾಗಿದೆ ಎಂದರು. ತಾಲೂಕು ಸಮಿತಿ ಸಭೆಯಲ್ಲಿ ಗೌರಿಬಿದನೂರು, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಶಿಡ್ಲಘಟ್ಟ ತಾಲೂಕಿನ ಪ್ರಮುಖ ಮುಖಂಡರ ನೇತೃತ್ವದಲ್ಲಿ ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ CPIM ಪಕ್ಷದ ಮುಖಂಡರಾದ ರಘುರಾಮರೆಡ್ಡಿ, ಚಿನ್ನಗಂಗಪ್ಪ, ಬಿಳ್ಳೂರು ನಾಗರಾಜ್, ವಾಲ್ಮೀಕಿ ಅಶ್ವತ್ಥಪ್ಪ, G. ಕೃಷ್ಣಪ್ಪ, ಸಾವಿತ್ರಮ್ಮ, ಮುಸ್ತಫಾ, ಚಂದ್ರಾಯಪ್ಪ ಇನ್ನು ಮುಂತಾದವರು ಹಾಗೂ ಪ್ರಮುಖರು ಹಾಜರಿದ್ದರು. ಸುಬ್ಬು, ಎ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಎ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, BB ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಒಳ ಮೀಸಲಾತಿ ವರ್ಗೀಕರಣ ಮಾಡುವ ಆದೇಶ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇದೇ ಸೆಪ್ಟೆಂಬರ್ 12ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಾಂಕೇತಿಕ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದು ಜಿಲ್ಲಾ ಅನುಷ್ಠಾನ ಸಮಿತಿ ನ್ಯಾಮ ನಿರ್ದೇಶಕ ಹಾಗೂ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ವಿ ನರಸಿಂಹಪ್ಪ ತಿಳಿಸಿದರು.
ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಲ್ಲಿ ಒಳ ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ನೀಡಿದ್ದು ರಾಜ್ಯ ಸರ್ಕಾರ ತುರ್ತಾಗಿ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಎಂದ ಅವರು ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಳ ಮೀಸಲಾತಿ ಜಾರಿ ಮಾಡಿಕೊಡುವಲ್ಲಿ ಮೀನಾಮೇಷ ಎಣಿಸುತ್ತಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಚಿಕ್ಕಬಳ್ಳಾಪುರದ ಜಿ ಗಂಗಣ್ಣ, ಮುಖಂಡರಾದ ಮಂಚೇನಹಳ್ಳಿಯ ವೆಂಕಟಸ್ವಾಮಿ, ಎಂಜಿ ರಮೇಶ, ಕೃಷ್ಣಪ್ಪ, ವೆಂಕಟೇಶ್, ಗೌರಿಬಿದನೂರಿನ ಕೃಷ್ಣ, ಮಂಚೇನಹಳ್ಳಿ ಮಹಿಳಾ ಘಟಕದ ಮೋಕ್ಷ, ಅಲೇಕ, ಚಿಂತಾಮಣಿ, ನರೇಶ್, ನಾರಾಯಣಪ್ಪ, ನಾಗರಾಜು ಸೇರಿದಂತೆ ಇತರರು ಹಾಜರಿದ್ದರು. ದೇವನಹಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಸೆಪ್ಟೆಂಬರ್ 13ರಂದು ನಡೆಯಲಿರುವ ಜಿಲ್ಲಾ ಮಟ್ಟದ ಬೃಹತ್ ಉದ್ಯೋಗ ಮೇಳದ ಪ್ರಚಾರ ಕಾರ್ಯಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಾಥ್ ಗೌಡ ನೇತೃತ್ವದಲ್ಲಿ ಚಾಲನೆ ನೀಡಿದರು. ದೇವನಹಳ್ಳಿ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳಿಂದ ಸ್ವಚ್ಛತಾ ವಾಹನಗಳಿಗೆ ಉದ್ಯೋಗ ಮೇಳದ ಪ್ರಚಾರಕ್ಕಾಗಿ ಹಸಿರು ನಿಶಾನೆ ತೋರುವುದರ ಮೂಲಕ ಪ್ರಚಾರ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಅಮರನಾರಾಯಣ ಸ್ವಾಮಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವರ್ಗ, ತಾಲೂಕು ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಜರಿದ್ದರು. ಇದೇ ತಿಂಗಳ 14ರಂದು ನಡೆಯುವ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಎಲ್ಲ ವಕೀಲ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರು ಸಹಕರಿಸಬೇಕು ಎಂದು ಹಿರಿಯ ನ್ಯಾಯಾಧೀಶ ಸಿಚಿನ್ ಪಿಎಂ ತಿಳಿಸಿದರು. ಗೌರಿಬಿದನೂರು ನ್ಯಾಯಾಲಯದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಲೋಕ ಅದಾಲತ್ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸಣ್ಣ ಪುಟ್ಟ ಕೇಸುಗಳು ಹಾಗೂ ಬ್ಯಾಂಕಿನ ವ್ಯವಹಾರಗಳ ಬಗ್ಗೆ ಇರುವ ಸುಮಾರು ಕೇಸುಗಳನ್ನು ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಕೆಲಸ ಎಲ್ಲ ವಕೀಲರು ಮಾಡಬೇಕಾಗಿದೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಆದೇಶದಂತೆ ಈ ಹಿಂದೆ ಹಮ್ಮಿಕೊಂಡಿದ್ದ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನ ಪಡೆದಿದೆ ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ನೇರವಾಗಿ ನಮಗೆ ಆದೇಶ ಬಂದಿದೆ. ಆದ್ದರಿಂದ ತಾಲೂಕಿನ ಎಲ್ಲ ವಕೀಲರು ತಮ್ಮ ತಮ್ಮ ದೂರು ಹಾಗೂ ಪ್ರತಿ ದೂರುದಾರರನ್ನ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ವಕೀಲರು ಕಾರ್ಯನಿರತರಾಗಬೇಕು ಎಂದು ಹೇಳಿದರು. ಈ ವೇಳೆ ನ್ಯಾಯಾಧೀಶರು, ವಕೀಲ ಸಂಘದ ಪದಾಧಿಕಾರಿಗಳು, ವಕೀಲರು ಹಾಜರಿದ್ದರು. ತುಮಕೂರು ಜಿಲ್ಲೆ ಕೊರಟಗೆರೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಪಕ್ಷದ ಕೈ ಸೇರಿದ್ದು, ಗೃಹ ಸಚಿವರ ತವರು ಕ್ಷೇತ್ರ ಕೊರಟಗೆರೆಯಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ತನ್ನ ಪ್ರಾಬಲ್ಯ ಹೆಚ್ಚಿಸಿದೆ. ಕೊರಟಗೆರೆ ಪಟ್ಟಣ ಪಂಚಾಯಿತಿ 2ನೇ ಅವಧಿಗೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದ ಅನಿತಾ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಕಾಂಗ್ರೆಸ್ ಉಸ್ಮಾ ಫಾರಿಯಾ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಕೊರಟಗೆರೆ ಪಟ್ಟಣ ಪಂಚಾಯಿತಿಯಲ್ಲಿ ಒಟ್ಟು 15 ಸ್ಥಾನಗಳಿದ್ದು 14 ಸದಸ್ಯರನ್ನು ಒಳಗೊಂಡಿದೆ. ಈ ಮಧ್ಯೆ 4 ಸದಸ್ಯರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷ ಸೇರಿದ ಪರಿಣಾಮ 14 ಸಂಖ್ಯಾಬಲದ ಪಟ್ಟಣ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಖ್ಯಾಬಲ 9ಕ್ಕೆ ಏರಿಕೆಯಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಅವಿರೋಧ ಆಯ್ಕೆಗೆ ಕಾರಣವಾಯಿತು. ಕೊರಟಗೆರೆ ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷ ಅನಿತಾ ಮಾತನಾಡಿ, ಪಟ್ಟಣ ಪಂಚಾಯಿತಿ ಅಭಿವೃದ್ಧಿಗೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾರ್ಗದರ್ಶನ ಮತ್ತು ಸಹಕಾರದಿಂದ ಹಾಗೆ ಪಟ್ಟಣ ಪಂಚಾಯಿತಿ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಪಟ್ಟಣದ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಎಡಿ ಬಾಲರಾಮಯ್ಯ, ಕೆಆರ್ ಓಬಳರಾಜ್, ನಾಗರಾಜ್, ನಂದೀಶ್, ಹೇಮಲತಾ, ನಟರಾಜ್, ಕೆಎನ್, ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಚಂದ್ರಶೇಖರ್ ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕೆರೆ ಶಂಕರ್ ಮತ್ತು ಅಶ್ವಥ್ ನಾರಾಯಣ್, ಕಾಂಗ್ರೆಸ್ ಪಕ್ಷದ ಯುವ ಅಧ್ಯಕ್ಷ ಬೈರೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ದೌರ್ಜನ್ಯ ನಡೆಸುವವರಿಗೆ ಬೆಂಬಲವಾಗಿ ನಿಂತ ಪೊಲೀಸ್ ಅಧಿಕಾರಿ, ದೌರ್ಜನ್ಯಕ್ಕೆ ಹೆದರಿ ಬಾಲಕ ಸಾವಿಗೆ ಶರಣು, ಪೊಲೀಸ್ ವ್ಯವಸ್ಥೆ ಬಗ್ಗೆ ಸಂಸದ ಸುಧಾಕರ್ ಆಕ್ರೋಶ. ಅಪ್ರಾಪ್ತ ಹೆಣ್ಣು ಮಗಳಿಗೆ ಮದುವೆ ಮಾಡಿ ಪೋಷಕರು ಜೈಲು ಸೇರುತ್ತಿದ್ದಾರೆ, ಅರಿವಿದ್ರೂ ತಪ್ಪು ಮಾಡುವುದು ಅಕ್ಷಮ್ಯ ಅಪರಾಧ, ಶಾಸಕ ಸುಬ್ಬಾರೆಡ್ಡಿ. ಪ್ರತಿಭಟನೆ ಮಾಡುವವರನ್ನ ಖಂಡಿಸುವ ಶಾಸಕರ ನಡೆಗೆ ದಲಿತ ಮುಖಂಡರು ಆಕ್ರೋಶ, ಧೋರಣೆ ಬದಲಿಸಿಕೊಳ್ಳುವಂತೆ ಆಗ್ರಹ. ತೋಟಗಾರಿಕೆ ಇಲಾಖೆಗೆ ಸೇರಿದ ಸ್ಥಳದಲ್ಲಿ ಹೂ ಮಾರುಕಟ್ಟೆ ನಿರ್ಮಾಣಕ್ಕೆ ಸಚಿವರು ಅಸ್ತು ಎಂದ್ರೆ ಈ ಜಾಗ ಮೆಗಾ ಡೇರಿಗೆ ಬೇಕು ಎಂದು ಸಂಸದರು ಅಪಸ್ವರ.
ಮೀಟರ್ ಬಡ್ಡಿ ದಂಧೆ ಕಿರುಕುಳಕ್ಕೆ ಮತ್ತೊಂದು ಬಲಿ. ಒಂದು ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ. ವ್ಯವಸ್ಥೆಯನ್ನೇ ನಾಚಿಸುವಂತಿದೆ ಬಡ್ಡಿ ದಂಧೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.